ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಇವತ್ತಿನ ದಿವಸ ನಾವು ಕರೆ ಕೊಟ್ಟಿದ್ದಕ್ಕೆ ಹೋಲಿಸಿ ತಾವೆಲ್ಲ ಬಂದು ಆಗಮಿಸಿ ಇಲ್ಲಿ ಸೇರಿದ್ದೀರಿ. ಅದಕ್ಕೆ ನಾನು ಸಿಗ್ಮಾ ಆಸ್ಪತ್ರೆ ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನಿನ್ನೆ ಮೊನ್ನೆ ನನಗೆ ಗೊತ್ತಿಲ್ಲ, ಇವತ್ತು ನನಗೆ ಗೊತ್ತಾಯಿತು, ಕೆಲವು ಮಾಧ್ಯಮ ಮಿತ್ರರು ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಥವಾ ನನ್ನ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಪೇಷಂಟ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಇವತ್ತು ಬೆಳಗ್ಗೆ ತಿಳಿದು ಬಂತು. ಹಾಗೆ ವಿಚಾರ ಬಂದಾಗ ನಮ್ಮ ಹೊರಗಡೆ ಇರುವ ನಮ್ಮ ಆಫೀಸಲ್ಲಿ ಕೇಳಿದಾಗ ಸುಮಾರು ಜನ, ಒಂದು 2-3 ಜನ ಬಂದು ಹೀಗೆ ಕೇಳಿದರು ಅನ್ನೋದು ಗೊತ್ತಾಯಿತು. ಅದಕ್ಕೆ ತೊಂದರೆ ಕೊಡೋದು ಅವರೆಲ್ಲರೂ ಬಂದು ನಾವು ಆಪ್ರೇಷನ್ ಮಾಡೋ ಟೈಮಲ್ಲಾಗಲಿ ಅಥವಾ ನಾವು ರೋಗಿಗಳನ್ನ ನೋಡೋವಂಥ ಸಮಯದಲ್ಲಿ ಬಂದು ಕಾದು ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ. ಆದ್ದರಿಂದ ಕೆಲವು ತಪ್ಪು ಕಲ್ಪನೆಗಳು ಬರಬಾರ್ದು ಅಂತ ಹೇಳಿ ನಾವು ಸ್ವಂತ ನಿರ್ಧಾರ ತೆಗೆದುಕೊಂಡು ನಮ್ಮ ಆಡಳಿತ ಮಂಡಳಿಯವರು ತಮಗೆ ಈ ಒಂದು ಪೇಷಂಟ್ ವಸಂತ ಅನ್ನೋರ ಪರಿಸ್ಥಿತಿಯ ಬಗ್ಗೆ ನಾವು ಸ್ವಂತವಾಗಿ ನಿಮ್ಮೆಲ್ಲರ ಜೊತೆ ಸಿಗ್ಮಾ ಆಸ್ಪತ್ರೆ ವತಿಯಿಂದ ಕೆಲವು ವಿಷಯಗಳನ್ನ ನಮ್ಮ ಈ ಮೂಲಕ ತಮಗೆ ತಿಳಿಮಡಿಸಿ ನಿಜ ಸ್ಥಿತಿನ ತಾವು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ, ಯಾಕೆಂದರೆ ಮಾಧ್ಯಮ ಬಹಳ ಮುಖ್ಯವಾದಂಥ ಸಮಾಜದಲ್ಲಿ ಒಂದು ಅಂಶ. ಅವರ ಇವತ್ತಿನ ದಿವಸ ದೈನಂದಿಕ ವ್ಯವಹಾರಗಳಲ್ಲಿ ಮತ್ತು ಆಚರಣೆಗಳಲ್ಲಿ, ಸರ್ವೀಸಸ್ಸಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಸಮಾಜವನ್ನು ಶಾಂತಿ ಕಾಪಾಡೋದ್ರಲ್ಲಿ ಮತ್ತು ನ್ಯಾಯ ಒದಗಿಸೋದ್ರಲ್ಲಿ ಅನ್ನೋದು ನಮ್ಮ ಅಪಾರ ನಂಬಿಕೆ ಇದೆ. ಈ ವಿಷಯದಲ್ಲಿ ಸಿಗ್ಮಾ ಆಸ್ಪತ್ರೆ ಪರವಾಗಿ ನಾನು ಒಬ್ಬ ನಿರ್ದೇಶಕನಾಗಿ ಮತ್ತು ವೈದ್ಯನಾಗಿ ತಮ್ಮೆಲ್ಲರ ಮುಂದೆ ನಾನು ಒಂದೆರಡು ಕೆಲವು ವಿಷಯಗಳನ್ನ ಹಂಚ್ಕೋಬೇಕಾದಂಥ ವಸಂತ ಅವ್ರ ಕಂಡೀಷನ್ ಹೇಗಿದೆ ಸರ್? ಅದಕ್ಕೆ ಬರ್ತಾ ಇದ್ದೀನಿ ನಾನು. ಇವತ್ತು ಸೇರಿರೋದು ಮುಖ್ಯ ಕಾರಣ ಅಷ್ಟೇ. ಈಗ ತಾನೇ ನನಗೆ ಫೋನ್ ಬಂತು, ಇವ್ರಿಗೆ ಹೇಳಿದ್ದಕ್ಕೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಈಗ ತಾನೇ ಬಂತು ಅವ್ರ ಕಂಡೀಷನ್ ಮತ್ತೆ ಡಿಟ್ರೇಟ್ ಆಗ್ತಾ ಇದೆ ಅಂತ. ಈ ಸಲ ಇದೇ ಥರವಾಗಿ ಅವ್ರ ಕಂಡೀಷನ್ ಪದೇ ಡಿಟ್ರೇಟ್ ಆಗ್ತಾ ಇರೋದನ್ನ ಇಂಟರ್ವ್ಯೂನ್ ಮಾಡೋಕ್ಕೆ ನನ್ನ ಜೊತೆಗೆ ಇನ್ನೂ ಕೆಲವರು ವೈದ್ಯರು ಬರೋದಿದ್ರು. ಅವರೆಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಈಗ ಅದನ್ನು ನಾನು ಕರೆದೆ ಅವ್ರಿಗೆ, ಮತ್ತೆ ಬರಬೇಕಾದ್ರೆ ಈಗ ಬಂದೀನಿ ಹೋಗಬೇಕು ಅಂತೇಳಿ. ಆಗ ಅವರು ಹೇಳಿದ್ದು, ನಾವು ಇಲ್ಲಿ ಪೇಷಂಟ್ ನೋಡ್ಕೋತಾ ಇದ್ದೀವಿ, ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮ ರಾಕೇಶ್ ಅಂತ ನಮ್ಮ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟು ಮತ್ತು ಇಂಟೆನ್ಸಿವ್ ಸ್ಪೆಷಲಿಸ್ಟ್ ನವೀನ್ ಮತ್ತು ರಾಘವೇಂದ್ರ ಅವರು ಅಲ್ಲಿ ಸಿಕ್ಕಾಕೊಂಡು ಅವರು ಅದನ್ನು ಪೇಷಂಟ್ನ ರೋಗಿಯನ್ನು ನೋಡೋದಲ್ಲಿ ಕಾರ್ಯದಲ್ಲಿದ್ದಾರೆ ಅಂತೇಳಿ ನಮ್ಮ ICU ಇನ್ಚಾರ್ಜ್ ಅವರು ನನಗೆ ಈಗ ತಾನೇ ಫೋನ್ ಮಾಡಿದರು. ಹಾಗಾಗಿ ನೀವು ದಯವಿಟ್ಟು ಇಲ್ಲಿ ಬರಬೇಡ್ರಿ, ನಾನು ನನ್ನ ಕಡೆಯಿಂದ ಏನಾಗುತ್ತೆ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಶ್ನೆಗಳಿಗೆ ಇಂತನೂ ನಮ್ಮ ಪರವಾಗಿ ಈ ಪೇಷಂಟ್ ಬಗ್ಗೆ ಏನು ವಿಷಯನ ಕನ್ವೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ರೆಡಿಯಾಗಿ ಬಂದಿದ್ದೇನೆ. ಎರಡನೇದು ಏನಪ್ಪ ಅಂತಂದರೆ, ಈ ಸಿಗ್ಮಾ ಆಸ್ಪತ್ರೆ ಇವತ್ತಿನ ದಿವಸ ನಾವು ಎಸ್ಟಾಬ್ಲಿಷ್ ಮಾಡಿ 10.5 ವರ್ಷದಿಂದ 11 ವರ್ಷ ತನಕ ಆಗಿದೆ. ನಮಗೆ ಇಲ್ಲಿ ಈ ಸ್ಥಾಪನೆ ಮಾಡುವ ಮುಖ್ಯ ಉದ್ದೇಶ, ಇಲ್ಲಿರುವ ನಿರ್ದೇಶಕರಲ್ಲಿ ಮುಖ್ಯವಾಗಿ ಎಲ್ಲರೂ 4 ಜನ ಸೀನಿಯರ್ ಡಾಕ್ಟರ್ಸ್, ಪ್ರೊಫೆಸರ್ಸ್, ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿರುವಂತಹ ವೃತ್ತಿಪರ 25 ವರ್ಷ 30 ವರ್ಷ ಕೆಲಸ ಮಾಡುವಂತಹ ವ್ಯಕ್ತಿಗಳು ಒಟ್ಟುಗೂಡಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರೋದು. ಉದ್ದೇಶ ಈ ನುರಿತ ತಜ್ಞರಿಂದ ರೋಗಿಗಳಿಗೆ ಹೆಚ್ಚು ಅನುಕೂಲ ಮಾಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋಣ ಅಂತ ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ. ಹಾಗೆ ಮುಂದುವರೆದು ಅದೇ ಉದ್ದೇಶ ಇಟ್ಟುಕೊಂಡು ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಬಡ ರೋಗಿಗಳಿಗೆ ಅನುಕೂಲ ಆಗುವಂತಹ ಸ್ಕೀಮ್ಸ್ ಸಹಿತ ನಾವು ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದೀವಿ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದೇ ರೀತಿ ಮುಂದುವರೆಗೂ ಸಾವಿರಾರು ರೋಗಿಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ ಪಡೆದು ಇಲ್ಲಿ ಗುಣಮುಖರಾಗಿರೋದು ಹರ್ಷವಾಗಿ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇದೇ ಒಂದು ಕಾರಣದಿಂದ ಸಾವಿರಾರು ರೋಗಿಗಳು ಇಲ್ಲಿಂದ ಗುಣಮುಖರಾಗಿ ವಾಪಸ್ ಹೋಗಿರುವಂತಹ ಮುಖ್ಯ ಕಾರಣದಿಂದಾಗಿ ನಮ್ಮ ಆಸ್ಪತ್ರೆ ಇವತ್ತಿನ ದಿವಸ ರೋಗಿಗಳಿಗೆ ಮನಮೆಚ್ಚಿಯಾಗಿ ಸ್ವಂತ ಇಚ್ಛೆಯಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಅದರಿಂದ ನಮಗೂ ಖುಷಿ ಪಡಿಸುವಂತಹ ಈ ಥರ ಇಷ್ಟು ಜನ ರೋಗಿಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬರ್ತಾ ಇರೋದು ಮತ್ತು ನಮ್ಮ ಮಾಡಿರೋ ಕಾರ್ಯವನ್ನು ಮೆಚ್ಚಿ ಅದಕ್ಕೋಸ್ಕರ ಬರ್ತಾ ಇರುವಂಥ ಸಾವಿರಾರು ರೋಗಿಗಳಿಗೆ ಬರ್ತಾ ಇರೋರಿಗೆ ಸೇವೆ ಸಲ್ಲಿಸಲಿಕ್ಕೆ ನಮಗೆ ಯಾವಾಗಲೂ ಹರ್ಷ ಅನಿಸುತ್ತೆ ಅನ್ನೋದನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಹಾಗೆ ಮುಂದುವರೆದು ಈ ಒಂದು ಪೇಷಂಟು ವಸಂತ ಅನ್ನೋರು
ಈ ಆಸ್ಪತ್ರೆಗೆ ಬಂದಿರೋಕ್ಕೆ ಕಾರಣ ಅವರ ಸಂಬಂಧಿಕರು ಸುಮಾರು ಜನ ನಮ್ಮಲ್ಲೇ ಶುಶ್ರೂಷೆಯಾಗಿ ಚೆನ್ನಾಗಿ ಹೋಗಿರುವ ಒಂದು ಕಾರಣದಿಂದ ಅವರು ಇಲ್ಲಿ ಬಂದರು. ಅವರು ಅಂಜಲಿ ಸಿದ್ದೇಶ್ ಹಿರಿಯ ಪ್ರಸೂತಿ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರಾಗಿರೋರು, ಅವರನ್ನು ಕೇಳ್ಕೊಂಡು ಬಂದು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿ ಅವರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರೋದನ್ನು, ಗರ್ಭಕೋಶದ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಒಂದು ತಿಳಿದು ಅವ್ರನ್ನ ಅಡ್ಮಿಟ್ ಮಾಡಿರುವಂಥದ್ದು ತಾರೀಕು 8ನೇ ತಾರೀಕಿಲ್ಲ ಬೆಳಗ್ಗೆ ಅಡ್ಮಿಟ್ ಆಗಿರೋದಲ್ಲ, 8ನೇ ತಾರೀಕು ಬೆಳಗ್ಗೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆನಂತರ ಅವರಿಗೆ ಆಪರೇಷನ್ ಮಾಡುವಂತಹ ಸಮಯದಲ್ಲಿ 10:30ಗೆ ಆಪರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡೋಗಿ ಅನಸ್ತೀಸಿಯಾ ಕೊಡುವಂತಹ ಪ್ರಕ್ರಿಯೆಯಲ್ಲಿ ಅನಸ್ತೀಸಿಯಾ ಕೊಟ್ಟ ನಂತರ ಅವರಿಗೆ ದೇಹದಲ್ಲಿ ಕೆಲವು ಬದಲಾವಣೆಗಳಾಗಿ, ಆ ಬದಲಾವಣೆಗಳಿಂದ ಅವರಿಗೆ ಹೃದಯ ಮತ್ತು ಆಕ್ಸಿಜನ್ ದೇಹದಲ್ಲಿ ಕಮ್ಮಿ ಆಗೋದ್ರಿಂದ ಆ ತೊಂದರೆ ಆಗಿರೋದನ್ನು ಸಮರ್ಪಕವಾಗಿ ನಮ್ಮಲ್ಲಿರುವಂತಹ ನುರಿತ ವೈದ್ಯರು ಆದ ತಂಡದಲ್ಲಿ 3 ಜನ ಅನಸ್ತೀಸಿಯಾ ಸ್ಪೆಷಲಿಸ್ಟ್, ಅದರಲ್ಲಿ ಇಬ್ಬರು ಹಿರಿಯ ವೈದ್ಯರು ಸಹಿತ ಸೇರಿ ಡಾಕ್ಟರ್ ನವೀನ್ ಮತ್ತು ಡಾಕ್ಟರ್ ಅಖಿಲ ಅಂತ ಹಿರಿಯ ಇಂಟೆನ್ಸಿವಿಸ್ಟ್ ಮತ್ತು ಅನಸ್ತೀಸಿಯಾಲಜಿಸ್ಟ್ ಅವರು ಸೇರಿ, ಮತ್ತು ರಾಘವೇಂದ್ರ ಅನ್ನೋರು ಅನಸ್ತೀಸಿಯಾ ಡಾಕ್ಟ್ರು, ಅವರು 3 ಜನ ಸೇರಿ ರೋಗಿಯನ್ನು ವಾಪಸ್ಸು ರಿಸಸ್ಟೇಟ್ ಅನ್ನೋದೊಂದು ಪರಿಸ್ಥಿತಿ ಮಾಡಿ, ಜೊತೆಗೆ ಅದೇ ಟೇಬಲ್ ಮೇಲೆ ಇದ್ದಾಗಂಥ ಸಮಯದಲ್ಲಿ ರೋಗಿಗೆ ನಮ್ಮಲ್ಲೇ ಇರುವಂಥ ಹಿರಿಯ ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞರನ್ನು ಕರೆಸಿ ಅದೇ ಸಮಯದಲ್ಲಿ ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸಿ, ECG ಮಾಡಿ, ರಕ್ತ ಪರೀಕ್ಷೆಗಳನ್ನ ಮಾಡಿಸಿ, ಅವರು ಹೇಳಿದಂತಹ ಅಡ್ವೈಸ್ ತೊಗೊಂಡು ಇದಾಗಿರಲಿಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ಎಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಒಪಿನಿಯನ್ ಮಾಡಿ, ಇದಕ್ಕಾಗಿರೋ ಕಾರಣ ಹೀಗಾಗಿದೆ ಅಂತ ತಿಳಿದು ಅದಕ್ಕೆ ಸಹಿತ ಸ್ಪಂದಿಸಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿ, ಅದನ್ನು ರೋಗಿಯನ್ನು ICUಗೆ ಶಿಫ್ಟ್ ಮಾಡಿ, ಆನಂತರ ವೆಂಟಿಲೇಟರ್ ಮತ್ತು ಬೇರೆ ಎಲ್ಲ ಔಷಧಿಗಳು ಮತ್ತು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ, ನಮ್ಮ ಕಾರ್ಡಿಯಾಲಜಿಸ್ಟ್ ಫಿಸಿಷಿಯನ್ ಡಾಕ್ಟರ್ ರಾಕೇಶ್ ರಾಜ್ ಅರಸ್ ಅಂತ ಇದ್ದಾರೆ, ಜೊತೆಗೆ ಕಾರ್ಡಿಯಾಲಜಿಸ್ಟ್ ಸೀನಿಯರ್ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರಿದ್ದಾರೆ, ಹಾಗೆ ನಮ್ಮ ಈಗ ಹೇಳಿದಂಥ ಇಂಟೆನ್ಸಿವ್ ಸ್ಪೆಷಲಿಸ್ಟು ಅವ್ರ ಜೊತೆಗೆ ಸೇರಿ ನಮ್ಮ ಇಂಟೆನ್ಸಿವ್ ಸ್ಪೆಷಲಿಸ್ಟ್ ಟೀಮ್ ಸಹಿತ ಜೊತೆಗೂಡಿ ಪಲ್ಮನಾಲಜಿಸ್ಟ್ ಆದಂಥ ಡಾಕ್ಟರ್ ಲೋಕೇಶ್ ಮತ್ತು ಪಲ್ಮನಾಲಜಿಸ್ಟ್ ಡಾಕ್ಟರ್ ದೀಪು ಚೆಂಗಪ್ಪ ಅವರು ಸಹಿತ ಬಂದು ರೋಗಿಗೆ ನೋಡಿ ಸಮರ್ಪಕವಾಗಿ ಟ್ರೀಟ್ಮೆಂಟ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಮಾಡಿರೋದ್ರಿಂದ ರೋಗಿಯ ವಿಷಮ ಸ್ಥಿತಿ ಇದ್ದರೂ ಸಹಿತ ಅವರಿಗೆ ನಾವು 3 ದಿವಸದ ತನಕ ಸಮರ್ಪಕವಾಗಿ ಕೊಟ್ಟಿರುವ ಟ್ರೀಟ್ಮೆಂಟಲ್ಲಿ ಸ್ಪಂದಿಸಿ ಇಷ್ಟು ತನಕ ನಡ್ಕೊಂಡ್ಬಂದಿದೆ. ಇದೇ 3 ದಿವಸದಲ್ಲಿ ಎಷ್ಟೋ ಸಲ ಅವರಿಗೆ BP ಮತ್ತು ಲಂಗ್ಸ್ ಸ್ಯಾಚುರೇಷನು ಕಮ್ಮಿಯಾಗಿ ಪದೇ ಸಮಯ ಬೆಳಗ್ಗೆ ಅಥವಾ ರಾತ್ರಿ ಆಗಿರಲಿ, ಹಾಗಾದಾಗ ಅದಕ್ಕೆ ಕೊಡಬೇಕಾದಂಥ ಸೂಕ್ತ ಟ್ರೀಟ್ಮೆಂಟ್ನ ಕೊಟ್ಟು ಅವರಿಗೆ ಮಾಡ್ತಾ ಇದ್ದೀವಿ. ಆದರೂ ಸಹಿತ ಪೇಷಂಟು ಜನರಲ್ ಕಂಡೀಷನ್ನು ಇಂಪ್ರೂವ್ ಆಗಿಲ್ಲ ಅನ್ನೋದನ್ನು ನಾನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಅವರು ಇರೋದಕ್ಕೆ ಕಾರಣಗಳು ಹಲವಿದ್ದಾವೆ. ಅವರಿಗೆ ಹಾರ್ಟ್ ನಲ್ಲಿ ಅಟ್ಯಾಕ್ ಆಗಿರೋ ಚಿಹ್ನೆಗಳು ಕಂಡು ಬಂದಿದೆ ಅಂತ ನಮ್ಮ ಕಾರ್ಡಿಯಾಲಜಿಸ್ಟು ಅವತ್ತಿನ ದಿವಸನೂ ಹೇಳಿದ್ರು. ಮತ್ತು ಇನ್ನೊಂದು ಸಲ ಮಾರನೇ ದಿವಸ, ದಟ್ ಈಸ್ ಆನ್ 9th ಈವ್ನಿಂಗ್ 9ನೇ ಸಾಯಂಕಾಲನೂ ಮತ್ತೆ ಸ್ಕ್ಯಾನಿಂಗ್ ಮಾಡಿ ECG ಮಾಡಿದಾಗ ಅದನ್ನು ಮರುಕಳಿಸಿ ಹೇಳಿದ್ದಾರೆ. ಹಿಂಗೆ ಈ ಥರ ಮಲ್ಟಿಪಲ್ ಕಾರಣಗಳಿರೋದ್ರಿಂದ ರೋಗಿಗೆ ನಾವು ಎಷ್ಟೇ ಮಾಡಿದ್ರು ಟ್ರೀಟ್ಮೆಂಟು ಅವರು ಸ್ಪಂದಿಸಿ ನಾರ್ಮಲ್ ಸ್ಥಿತಿಯಲ್ಲಿ ಬರೋದು ಪರಿಸ್ಥಿತಿ ಇಲ್ಲ ಅನ್ನೋದನ್ನು ಹಂಚ್ಕೊಳ್ಳುವಂಥ ಪರಿಸ್ಥಿತಿ. ಇದರಲ್ಲಿ ನಮ್ಮ ವೈದ್ಯಕೀಯ ತಂಡದಾಗಲಿ ಅಥವಾ ಆಸ್ಪತ್ರೆ ವತಿಯಿಂದ ಯಾವ ರೀತಿಯ ಕಮ್ಮಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಯಾವ ರೀತಿಯ ಕಮ್ಮಿ ಅಥವಾ ಮಾಡಬೇಕಾದ ರೀತಿಯಲ್ಲಿ ಆಗಿಲ್ಲ ಅನ್ನೋಂಥ ವಿಷಯ ಇಲ್ಲವೇ ಇಲ್ಲ ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ರೋಗಿಯ ವಿಷಮ ಸ್ಥಿತಿ, ಅವರು ಆರೋಗ್ಯವಾಗಿ ನಡ್ಕೊಂಡು ಬಂದರು ಅನ್ನೋದು ಗರ್ಭಕೋಶದಲ್ಲಿ ತೊಂದರೆ ಇದೆ ಅನ್ನೋದೊಂದು ಬಿಟ್ಟರೆ ಅವರಿಗೆ ಸಕ್ಕರೆ ಕಾಯಿಲೆ ಆಗಿ ಅಥವಾ ಬ್ಲಡ್ ಪ್ರೆಷರ್ ಆಗಲಿ ಏನೂ ಇದ್ದಿಲ್ಲ. ಅವರ ECG ಆಪ್ರೇಷನ್ ಮುಂಚೆ ಸಹಿತ ನಾರ್ಮಲ್ ಆಗಿತ್ತು, ಹಾಗಾಗಿ ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ಮುಂದುವರೆದ್ವಿ ನಾವು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಗೊತ್ತಿಲ್ಲದೇನೆ, ಅಂದರೆ ನಮಗೆ ಗೊತ್ತಾಗ್ದೇ ಸಡನ್ನಾಗಿ ಈ ಥರ ಪೇಷಂಟು ಈ ಥರ ಡಿಟೋರೇಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಆ ಡಿಟೋರೇಟ್ ಆದ ಪರಿಸ್ಥಿತಿನ ಆ ಕ್ಷಣದಿಂದ ಹಿಡಿದು ಇಲ್ಲಿ ತನಕ ಮಾಡಬೇಕಾದಂಥ ಪ್ರತಿಯೊಂದು ವೈದ್ಯಕೀಯ ಚಿಕಿತ್ಸೆ ಮತ್ತು ಅದಕ್ಕೆ ಹಣನ ಹಿಂದೆ ಮುಂದೆ ನೋಡ್ದೇ ಸಹಿತ ನಮ್ಮ ಆಸ್ಪತ್ರೆಗೆ ವತಿಯಿಂದ ಹಣವನ್ನು ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ಅದಕ್ಕೆ ಇಂಟೆನ್ಸಿವ್ ಕೇರ್ ಆಗಿರ್ಬೋದು, ಡಯಾಲಿಸಿಸ್ ಇರ್ಬೋದು, ವೆಂಟಿಲೇಟರ್ ಸಪೋರ್ಟ್ ಇರ್ಬೋದು,
ಸಾವಿರಾರು ರೂಪಾಯಿ ಖರ್ಚಾಗುವಂತಹ ಔಷಧಿಗಳಿರ್ಬೋದು. ಆದರೆ ಅದನ್ನೆಲ್ಲ ಹಂಚ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಮಗೆ. ಅದು ಮಾಡಿರೋದು ಮಹತ್ವ ಅಂತಲೂ ನಾನು ಹೇಳ್ತಾ ಇಲ್ಲ, ಅದು ನಮ್ಮ ಡ್ಯೂಟಿ ಅಂತ ತಿಳಿದು ನಮ್ಮ ಆಸ್ಪತ್ರೆ ಪರವಾಗಿ ನಮ್ಮ ಆಸ್ಪತ್ರೆ ಆಡಳಿತ ವತಿಯಿಂದ ನಮಗೆ ವೈದ್ಯರು ಕೆಲಸ ಮಾಡ್ತಾ ಇರೋರಿಗೆ ಹುರಿದುಂಬಿಸಿ ಏನೇ ಆದರೂ ಪರವಾಗಿಲ್ಲ ನೀವು ಮಾಡಿ, ಪೇಷಂಟ್ ಒಳ್ಳೇದಾಗೋದನ್ನು ಮಾತ್ರ ಮುಖ್ಯ, ಅದನ್ನು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದ್ರಿಂದ ಆ ಒಂದೇ ಉದ್ದೇಶ ಇಟ್ಕೊಂಡು ಈ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಈಗಲೂ ಸಹಿತ ನಾನು ಇಲ್ಲಿ ಕೂತಿದ್ದಾಗಲೂ ನಂಗೆ ಫೋನ್ ಬಂತು, ಪೇಷಂಟ್ ಪರಿಸ್ಥಿತಿ ಸ್ವಲ್ಪ ಇನ್ನೂ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ವೈದ್ಯರು ನನ್ನ ಜೊತೆ ಜಾಯಿನ್ ಆಗಬೇಕಾದಂಥವ್ರು ಇಲ್ಲಿ ಇಲ್ದಂಗೆ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇಷ್ಟು ನಾನು ಬ್ರೀಫಾಗಿ, ಯಾಕೆಂದರೆ 3 ದಿವಸ ನಾವು ಮಾಡಿರೋದೆಲ್ಲನೂ ನಾನು ಹೇಳಲಿಕ್ಕಾಗಲ್ಲ. ಮೆಡಿಕಲ್ ಟರ್ಮ್ಸ್ನ ನಿಮ್ಮ ಜೊತೆ ಹಂಚ್ಕೊಂಡ್ರೂ ಅದರ ಉಪಯೋಗ ಅಷ್ಟು ಆಗೋದಿಲ್ಲ ಅಂತ ಅರ್ಥ ಬ್ರೀಫಾಗಿ ನಾನು ಎಲ್ಲನೂ ನಿಮಗೆ ಹೇಳಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಅನಿಸಿಕೆ ಇದೆ. ಒಂದನೇಗೆ ನಾವು 1 ನಯಾ ಪೈಸಾ ದುಡ್ಡು ಕಟ್ಟಿ ಅಂತ ನಮ್ಮ ಕಡೆಯಿಂದ ಇದುವರೆಗಾದರೂ ಒಂದು ಸಲಿನೂ ಅವ್ರಿಗೆ ಹೇಳಿಲ್ಲ. ಇದು ಅಕ್ಷಮ್ಯ ಸುಳ್ಳು. ಇದನ್ನು ನಾವು ಅಲ್ಲಗಳಿತೀವಿ. ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ಮಂಡಳಿಯಿಂದ ನಿರ್ಧಾರ ಬಂದಿರೋದು, ಈ ರೋಗಿಗೆ ನಾವು ನಮ್ಮ ರೋಗಿ ಇದು, ಈ ರೋಗಿಗೆ ನಾವು ಗುಣ ಮಾಡಿ ನಡ್ಕೊಂಡು ನಂಬಿ ಬಂದಿರುವಂತಹ ರೋಗಿ ಗುಣ ಮಾಡಿ ವಾಪಸ್ ಕಳಿಸ್ಬೇಕಾಗಿರೋದು ನಮ್ಮ ಪೂರ ಶ್ರದ್ಧೆ ಮತ್ತು ಕರ್ತವ್ಯದಿಂದ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಹೊರತು ನಾವು ದುಡ್ಡಿನ ಮುಖ ನೋಡಿ ಈ ಚಿಕಿತ್ಸೆ ಆಗಲಿ ಈ ಪೇಷಂಟ್ಗಾಗಲಿ ಯಾವ ಪೇಷಂಟ್ಗಾಗಲೂ ನಾವು ಮಾಡೋದಿಲ್ಲ. ಈ ಪೇಷಂಟ್ಗೆ ಆ ಪರಿಸ್ಥಿತಿ ಆದಾಗಿಂದ ಇಲ್ಲಿ ತನಕ ಅವರಿಗೆ 1 ನಯಾ ಪೈಸಾ ದುಡ್ಡು ಕಟ್ಟಿ ಅಂತ ನಾವು ಕೊಡುವಂಥ ಪ್ರಕ್ರಿಯೆ ನಮ್ಮಲ್ಲಿ ನಡೆದೇ ಇಲ್ಲ. ಇದನ್ನು ನಾವು ಶುಲ್ಕವಾಗಿ ಅಲ್ಲಗಳಿತೇವೆ. ಒಂದೇ ಒಂದು ಆಯಿತು, ಅವರು ನೋಂದ್ಕೊಂಡಿದ್ದಾರೆ, ತಾಯಿ ಅಲ್ವಾ ಅವ್ರಿಗೆ, ತಾಯಿ ಆದವ್ರಿಗೆ ಮಗಳಿಗೆ ಒಬ್ಬಳೆ ಮಗಳು ಅಂತಂದಾಗ ನೋಂದು ಮನಸ್ಸಲ್ಲಿರೋದು ಸಹಜ. ಆದರೆ ಯಾವ ಆಸ್ಪತ್ರೆಯಲ್ಲೂ ನಾನು ನಿಮಗೆ ಸಹಜವಾಗಿ ಕೇಳ್ತೀನಿ, ನಿಮಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ಯಾಕೆಂದರೆ ಸುಮಾರು ಸಲ ಆಸ್ಪತ್ರೆಗಳಲ್ಲಿ ನೀವೆಲ್ಲ ಓಡಾಡಿರ್ತೀರಿ, ರೋಗಿಗಳನ್ನ ಇಂಟ್ರ್ಯಾಕ್ಟ್ ಮಾಡಿರ್ತೀರಿ. ಆಪ್ರೇಷನ್ ನಡೀತಾ ಇರಬೇಕಾದ್ರೆ ತೊಂದರೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಪ್ರೇಷನ್ ಆದಾಗ ತೊಂದರೆ ಆದ ತಕ್ಷಣವೇ ನನಗೆ ಗೊತ್ತಾಯಿತು, ತಕ್ಷಣವೇ ಹೋಗಿ ನಾನು ಒಟ್ಟಿಗೆ ಮೊದಲನೇ ನಾನು ಕೆಲಸ ಮಾಡಿದ್ದೇನು ಅಂತಂದರೆ, ಅಲ್ಲಿ ಯಾರು ರಿಲೇಟಿವ್ ಯಾರಿದ್ದಾರೆ ಒಳಗಡೆ ಬನ್ನಿ ಅಂತ ಕರೆದಿದ್ದವ್ರಿಗೆ. 10:30 ಶುರುವಾದಾಗ 11 ಗಂಟೆ ಅಷ್ಟೊತ್ತಿಗೆ ತೊಂದರೆ ಶುರುವಾಯಿತು. 11:10 ಅಷ್ಟೊತ್ತಿಗೆ 11 ಗಂಟೆಗೆ ನಾನು ಅಲ್ಲಿ ಸೀನಿಗೆ ಬಂದೆ. ನಾನು ಓಟಿ ಒಳಗಡೆ 11:10 ನಾನು ಮೊದಲನೇ ಮಾಡಿದ್ದೇನು ಅಂದರೆ, ಈ ಮಾಹಿತಿನ ರೋಗಿಯ ರಿಲೇಟಿವ್ಸ್ಗೆ ಅರಿವು ಮಾಡಬೇಕು. ನೀವು ಇಲ್ಲಿ ಕೆಲಸ ಮಾಡ್ತಾಯಿರಿ, ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಕರೆದಾಗ ಅಲ್ಲಿ ಬಂದಿದ್ದು ಅವರು ಪೇಷಂಟ್ ಗಂಡ ಇದ್ದಿಲ್ಲ ಅವಾಗ, ಅವರು ಆ ಜಾಗದಲ್ಲಿ ಅವ್ರ ಮಗಳು ಬಂದರು. ಈಗ ಯಾರು ನೀವು ಹೇಳ್ತಾ ಇದ್ದಿರಲ್ಲ, ಅವ್ರ ಮಗಳು ಬಂದರು. ಅವರೇನೋ BCom ಓದಿದ್ರಿ ಅಂತ. ನಾನು ಯಾಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತೀನಿ ಅಂದರೆ, ನಾನು ಮಾತಾಡೋದು ಅವ್ರಿಗೆ ಯಾವ ಮಟ್ಟದಲ್ಲಿ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ಕೇಳ್ತೀನಿ. ಅವ್ರು ಓದೇ ಇಲ್ಲ, ಎಜುಕೇಷನ್ ಇಲ್ಲ ಅಂದವ್ರಿಗೆ ನಾವು ಬೇರೆ ಮಟ್ಟದಲ್ಲಿ ಹೇಳಬೇಕಾಗುತ್ತೆ. BCom ಅಂದಾಗ ಆಯ್ತಮ್ಮ ಒಳ್ಳೇದಾಯ್ತು, ನೀನು ಡಿಗ್ರಿ ಇದ್ದಾದ್ರೆ ನಾನು ಮಾತಾಡೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀಯಾ, ನೀನು ಗೌನ್ ಹಾಕಿ ಓಟಿ ಒಳಗೆ ಬರೋಷ್ಟು ಧೈರ್ಯ ಇದೆ ನಿನಗೆ ಅಂತ ಕೇಳಿದೆ ನಾನು. ಸರ್ ನಾನು ಬರ್ತೀನಿ ಅಂದ್ಲು ಹುಡುಗಿ, ಧೈರ್ಯ ಮಾಡೋದು. ಹಾಗಿದ್ರೆ ನೀನು ಓಟಿ ಗೌನ್ ಹಾಕೋ, ನೀನು ಕ್ಯಾಪ್ ಮಾಸ್ಕ್ ಹಾಕೋ, ನನ್ನ ಜೊತೆ ಬಾ ಒಳಗೆ, ನಿಮ್ಮ ಆ ತಾಯಿಗಾಗಿರೋ ತೊಂದರೆನ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅವಳಿಗೆ ಓಟಿ ಒಳಗಡೆ ಕರ್ಕೊಂಡು ಹೋಗಿದ್ದೀನಿ. ನೀವು ನನಗೆ ಒಂದೇ ಒಂದು ಯಾರೋ ಒಬ್ರು ಹೇಳಿ, ನಾವು ಮುಚ್ಚುಮರೆ ಮಾಡೋವಂಥ ಒಂದು ಪರಿಸ್ಥಿತಿ ಇದ್ದರೆ 15 ನಿಮಿಷ ರೋಗಿಗೆ ತೊಂದರೆ ಆಗಿರೋದು ನನಗೆ ಗೊತ್ತಾಗಿ 15 ನಿಮಿಷದೊಳಗೆ ಒಬ್ಬ ರೆಸ್ಪಾನ್ಸಿಬಲ್ ರಿಲೇಟಿವ್ನ ಆಪರೇಷನ್ ಥಿಯೇಟ್ರ್ ಒಳಗಡೆ ಕರ್ಕೊಂಡು ಹೋಗಿರುವಂಥ ಒಂದು ನಿದರ್ಶನ ನನಗೆ ಹೇಳಿಬಿಡಿ. ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ವಿಷಯವನ್ನು ನಾವು ಮುಚ್ಚುಮರೆ ಇಲ್ದಂಗೆ ವೆರಿ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ರೋಗಿಗಳ ಜೊತೆಗೆ ಹಂಚ್ಕೋತೀವಿ. ಯಾಕೆಂದರೆ ಹಂಗಂದ ತಕ್ಷಣ ನಾವು ಮಾಡೋ ಪ್ರತಿಯೊಂದು ಕಾರ್ಯನೂ 100% ಕರೆಕ್ಟ್ ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ನಾವು ಮನುಷ್ಯರೇ, ನನಗೆ 40 ವರ್ಷ ಇರ್ಬೋದು ನಾವು ಎಕ್ಸ್ಪೀರಿಯನ್ಸ್, ನಾನು 16,000 ಜನಕ್ಕೆ ಆಪರೇಷನ್ ಮಾಡಿರ್ಬೋದು. ಇದೇ ಮೊದಲನೇ ಸಲಿಗೆ ನಾನು ತಪ್ಪು ಮಾಡ್ಬೋದು, ಯಾಕೆಂದರೆ ನಾವು ಮನುಷ್ಯರೇ. ಆದರೆ ನಾವು ಮಾಡಿರೋದು ಏನು ಮಾಡಿದ್ದೀವಿ ಅನ್ನೋದನ್ನು ನಾವು ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ನಾವು ಹಿಂಜರಿಯಲ್ಲ ನಾವು. ಯಾಕೆಂದರೆ ಇವತ್ತಿನ ದಿವಸ ನಾನು ಈ ಸಮಾಜದಿಂದ ನಾನು ಬಂದು ಈ ಪದವಿ ತಗೊಂಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಅಖಿಲ ಭಾರತ ಶಸ್ತ್ರಚಿಕಿತ್ಸಾ ಸಂಘದ 38,000 ಜನ ಮೆಂಬರ್ಸ್ ಇರುವಂತಹ ಒಂದು ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇದು ಸುಮ್ಮನೆ ಬಂದಿರಲ್ಲ, ನಿಮಗೆ ಗೊತ್ತಿರುತ್ತೆ ವಿಷಯ. ನಾನು 31 ವರ್ಷ JSS ಅಲ್ಲಿ ಪಾಠ ಮಾಡಿದ್ದೀನಿ ಮೆಡಿಕಲ್ ಕಾಲೇಜಲ್ಲಿ. ಅದರ ಮುಖ್ಯಸ್ಥನಾಗಿ JSS ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಮುಖ್ಯಸ್ಥನಾಗಿ 8.5 ವರ್ಷ ಕೆಲಸ ಮಾಡಿದ್ದೀನಿ. ಅದು ಇದೆಲ್ಲ ಹಿರಿಮೆಯಿಂದ ಹೇಳ್ತಾ ಇಲ್ಲ.
ಈ ಬಂದ ತಕ್ಷಣ ನಾನು ಮಾಡಿದ್ದೇ ಸರಿ ಅನ್ನೋ ಒಂದು ನಮಗೆ ಹೆಮ್ಮೆ ಅಥವಾ ಉದ್ದಟತನದಿಂದ ಹೇಳಲ್ಲ ನಾವು. ಆದರೆ ನಮ್ಮಲ್ಲಿ ಏನು ವಿದ್ಯೆ ಇದೆ, ನನಗೆ ಗೊತ್ತಿರೋ ಶಕ್ತಿ ಏನಿದೆ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ಅದನ್ನೆಲ್ಲ ಸೇರಿ ಪ್ರತಿಯೊಂದು ಪೇಷಂಟ್ಗೆ ನಾವು ಅದನ್ನು ಉಪಯೋಗಿಸಿ ಸಮರ್ಪಕವಾಗಿ ಟ್ರೀಟ್ಮೆಂಟ್ ಕೊಡ್ತೀವೋ ಹೊರತು ಅದರಲ್ಲಿ ಏನೋ ಮುಚ್ಚುಮರೆ ಮಾಡಿ ಇಲ್ಲದೆ ಇರೋ ಆಪ್ರೇಷನ್ನು ಇದೆ ಅನ್ನೋದು ಮಾಡೋದು, ಮಾಡಿರೋ ಆಪ್ರೇಷನ್ನ ತಪ್ಪಾದರೆ ತಪ್ಪು ಮುಚ್ಕೊಳ್ಳೋಕೆ ಏನೋ ಮಾಡೋದು, ಇದು ನಮ್ಮಲ್ಲಿ ಪ್ರವೃತ್ತಿ ಇಲ್ಲ. ಅದರ ಅವಶ್ಯಕತೆ ಇಲ್ಲ ನಮಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಅದು ಮಾಡೋ ಅವಶ್ಯಕತೆ ನನಗಂತೂ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಯಾಕೆಂದರೆ ಇದರಲ್ಲಿ ಇಷ್ಟೆಲ್ಲ ನನಗೆ ಆದಮೇಲೆ ಇನ್ನೂ ಈ ವೃತ್ತಿಯಿಂದ ನನಗೆ ಬೇಕಾಗಿರೋದು ಏನಿದೆ, ದೇವರು ಎಲ್ಲನೂ ಕೊಟ್ಟಿದ್ದಾನೆ ನನಗೆ. ಅದಕ್ಕೆ ಅಂದರೆ ಅಧಿಕಾರದಲ್ಲಿ ನಾನು ಮುಖ್ಯಸ್ಥ ಆಗಿದ್ದೆ, ಹಣ ನನಗೆ ಸಾಕಷ್ಟು ದೇವರಿಂದ ರೋಗಿಗಳಿಂದ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅಷ್ಟು ಕಂಫರ್ಟಬಲ್ ಆಗಿರೋ ಲೈಫ್ ನಾನು ಕೊಟ್ಟಿರೋದು ಸಮಾಜ ವೃತ್ತಿ. ಅದಕ್ಕೆ ನಾನು ದ್ರೋಹ ಬಗೆಗೆ ನಾನು ಯಾವತ್ತೂ ಕೆಲಸ ಮಾಡಲ್ಲ. ನಾನಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಗಿ ಈ ಸಿಗ್ಮಾ ಆಸ್ಪತ್ರೆ ಅಂತೂ ಈ ವತಿಯಿಂದ ನಾವು ಬೇರೆ ರೀತಿ ಕೆಲಸ ಮಾಡೋದೇ ಇಲ್ಲ. ನಾವು ಅಂದರೆ ಗೊತ್ತಿದ್ದು ಕೆಲವು ಸಲ ಅಗೋಚರವಾಗಿ ನಾವು ತಪ್ಪು ಮಾಡ್ತೀವಿ, ಅದನ್ನು ನಾವು ತಿದ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಯಾವಾಗಲೂ. ಅದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ. ಅಂದ್ರೆ ಈಗ ತಪ್ಪಾಗಿದೆ ಅದನ್ನು ಒಪ್ಕೊಳ್ಳೋಕೆ ಇದನ್ನ ನಾವು ತಪ್ಪು ಅಂತ ಒಪ್ಪೋದೇ ಇಲ್ಲ. ಈ ಒಂದು ಪೇಷಂಟ್ ಏನಿದೆ ವಸಂತ ಅನ್ನೋರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಯಾವ ವೈದ್ಯರಾಗಲಿ, ಯಾವ ಚಿಕಿತ್ಸೆ ಆಗಲಿ, ಯಾವ ಲೋಪದೋಷ ಆಗಿಲ್ಲ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಸರ್, ಇದು ವಸಂತ ಕೇಸ್ ಅಂತ ಅಲ್ಲ ಸರ್. ನೀವು ಹೇಳಿದ ಈಗ ವಸಂತ ಕೇಸ್ ಅಲ್ವಾ? 100%. ಯಾಕೆಂದರೆ ನಾನು ಇಲ್ಲದೆ ಇರೋ ಟೈಮಲ್ಲಿ ಏನಾದ್ರು ಆಗಿದೆ ಅಂತ ತಿಳಿಬೋದಿತ್ತು. ಪ್ರತಿಯೊಂದು ವಿಷಯನೂ ನಾನು ನಿಂತಿದ್ದು ಸೂಪರ್ವಿಷನಲ್ಲೇ ನಾನು ಕೆಲಸ ಮಾಡಿಸಿದ್ದೀನಿ. ಅಂದರೆ ನಾನು ಮಾಡಿದೆ, ನಾನು ಹೇಳ್ದಂಗೆ ಅವ್ರು ಮಾಡಿದ್ದಾರೆ ಅನ್ನೋ ಥರ ಅಲ್ಲ, ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಎಲ್ಲ ಕೆಲಸ ಬಿಟ್ಟು ಇದಕ್ಕೆ ನಿಂತುಬಿಟ್ಟಿದ್ದೇನೆ. ನಾನು ಫಸ್ಟ್ 24 hours ರಾತ್ರಿ ಕಂಪ್ಲೀಟ್ ನಾನಿದ್ದೀನಿ. ನಿನ್ನೆ ಅಲ್ಲ, ನಿನ್ನೆ ರಾತ್ರಿ ಸಹಿತ 10:30ಗೆ ಬಂದಿದ್ದೀನಿ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀನಿ ಇವತ್ತು. ಸೊ ನಮ್ಮ ಕಡೆಯಿಂದ ಆ ಥರ ತೊಂದರೆಗಳಾಗಿಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆ, ರಿಯಲ್ ಭಾವನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.